ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟವಾಗಿದೆ. ಬದಲಾಗ್ತಾರಾ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ? ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಅಭ್ಯರ್ಥಿ ಹೆಸರನ್ನು ಘೋಷಣೆ ಮಾಡಲಾಗಿದೆಯೋ ಆ ಅಭ್ಯರ್ಥಿನೇ ಚೇಂಜ್ ಆಗ್ತಾರಾ? ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವಾಗಿ ಕೆಂಡ ಕಾರ್ತಾ ಇದ್ದಾರೆ ಶಾಸಕ SR ವಿಶ್ವನಾಥ್ ಅವರು. ಅವರ ಮಗನಿಗೆ ಟಿಕೆಟನ್ನು ಕೇಳಿದರು. ಆದರೆ ಸುಧಾಕರ್ಗೆ ಟಿಕೆಟ್ ಅಂತ ಆದ ಮೇಲೆ ವಿಶ್ವನಾಥ್ ಅವರಿಗೆ ಸಿಟ್ಟು ಬಂದಿದೆ. ಸುಧಾಕರ್ ಪರ ಪ್ರಚಾರ ಮಾಡಲ್ಲ, ವೇದಿಕೆ ಕೂಡ ಶೇರ್ ಮಾಡಿಕೊಳ್ಳಲ್ಲ, ಹಂಚಿಕೊಳ್ಳಲ್ಲ ಅಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಲಹಂಕ ಶಾಸಕ SR ವಿಶ್ವನಾಥ್ ಅವರು. ಬಿಜೆಪಿ ಪಕ್ಷ ಹಾಗೂ ನರೇಂದ್ರ ಮೋದಿ ಪರವಾಗಿ ನಾನು ಮತ ಕೇಳ್ತೀನಿ ಅಷ್ಟೇ, ಸುಧಾಕರ್ ಪರವಾಗಿ ಯಾವತ್ತೂ ನಾನು ಮತ ಕೇಳೋದಕ್ಕೆ ವೈಯಕ್ತಿಕವಾಗಿ ಮುಜುಗರ ಆಗುತ್ತೆ ನನಗೆ, ಜನ ವ್ಯಕ್ತಿ ನೋಡಿ ಮತ ಹಾಕ್ತಾರೆ ಅಂತ ಕೂಡ SR ವಿಶ್ವನಾಥ್ ಮಾತನಾಡಿದ್ದಾರೆ. ನೋಡ್ರಿ, ಏನೇ ನಮ್ಮಲ್ಲಿ ಅಸಮಾಧಾನ ಏನಿದ್ರು ಕೂಡ ಅಂತಿಮವಾಗಿ ನಮ್ಮ ಪಕ್ಷದ ತೀರ್ಮಾನಕ್ಕೆ ನಮ್ಮ ಬದ್ಧವಾಗಿರ್ತೀವಿ. ಆದರೆ ನಾವು ಸುಧಾಕರ್ ಅವ್ರಿಗೆ ಓಟ್ ಕೇಳಕ್ಕೆ ಹೋಗಲ್ಲ, ನರೇಂದ್ರ ಮೋದಿ ಅವರಿಗೆ ಪಾರ್ಟಿ ಸಿಂಬಲ್ ಕೇಳ್ತೀವಿ. ಯಾಕಂದರೆ ಜನ ಯಾರಾದರೂ ನಾಳೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಅವ್ರ ಬಗ್ಗೆ ಏನಾದ್ರು ಕೇಳಕ್ಕೆ ಹೋದರೆ ನಮ್ಮ ಸ್ವಲ್ಪ ಎಲ್ಲೋ ಒಂದು ಕಡೆ ಮುಜುಗರ ಆಗ್ತದೆ. ಇದು ನಾನು ವೈಯಕ್ತಿಕ ನಿಲುವು ತಗೊಂಡಿರ್ತಕ್ಕಂಥದ್ದು. ಮತ್ತು ಇಡೀ ಚಿಕ್ಕಬಳ್ಳಾಪುರ 8 ವಿಧಾನಸಭಾ ಕ್ಷೇತ್ರಗಳು ಕೂಡ ನಾನು ಪ್ರವಾಸವನ್ನು ಮಾಡ್ತೀನಿ. ಯಾಕಂದರೆ ಈಗಾಗಲೇ ಅನೇಕ ಮುಖಂಡರು, ಕಾರ್ಯಕರ್ತರು ಮುಂದಿನ ಪಕ್ಷದ ಹಿತದೃಷ್ಟಿಯಿಂದ ಅವರೆಲ್ಲ ಕೂಡ ಅಪೇಕ್ಷೆ ಮಾಡ್ತಾವ್ರೆ. ಅಲ್ಲಿ ಹೋಗಿ ನಾನು ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನೋಡ್ರಿ, ಏನೇ ನಮ್ಮಲ್ಲಿ ಅಸಮಾಧಾನ ಏನಿದ್ರು ಕೂಡ ಅಂತಿಮವಾಗಿ ನಮ್ಮ ಪಕ್ಷದ ತೀರ್ಮಾನಕ್ಕೆ ನಮ್ಮ ಬದ್ಧವಾಗಿರ್ತೀವಿ. ಆದರೆ ನಾವು ಸುಧಾಕರ್ ಅವ್ರಿಗೆ ಓಟ್ ಕೇಳಕ್ಕೆ ಹೋಗಲ್ಲ. ತಿಳಿಸ್ಕೊಳಕ್ಕೆ ಇದೀಗ ಸುರೇಶ್ ಬಾಬು ಇದ್ದಾರೆ. ಸುರೇಶ್ ಬಾಬು, ವಿಶ್ವನಾಥ್ ಅವ್ರು ಹೇಳ್ತಾ ಇರೋದು ಈ ವ್ಯಕ್ತಿ ಪರವಾಗಿ ಮತ ಕೇಳಕ್ಕೆ ನನಗೆ ಮುಜುಗರ ಆಗುತ್ತೆ, ನಾಳೆ ದಿನ ಆ ಪ್ರಶ್ನೆ ಬರಬಹುದು, ಆಗ ಈ ವ್ಯಕ್ತಿ ಪರ ಮತ ಕೇಳಿದ್ದೆ ಅಂತ ಆಗಿಬಿಡುತ್ತೆ, ವ್ಯಕ್ತಿ ಪರ ಅಲ್ಲ ಮೋದಿಯವ್ರು ನೋಡಿ ಪಕ್ಷ ನೋಡಿ ಓಟ್ ಹಾಕಿ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತದಾರರಿಗೆ ಸಂದೇಶ ಕೊಡ್ತಾ ಇದ್ದಾರೆ ವಿಶ್ವನಾಥ್ ಅವರು ಅಂತ. ಖಂಡಿತವಾಗ್ಲೂ ರಮಾಕಾಂತ್, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಅಂತಕ್ಕಂಥ ಆಯ್ಕೆಯ ಗಂಟು ಈಗ ಬಿಡಿಸ್ಕೊಂಡಿರ್ತಕ್ಕಂಥದ್ದು ಬಿಟ್ಟು ಈಗ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಆಗಿರ್ತಕ್ಕಂಥದ್ದು. ಯಾವಾಗ ಸುಧಾಕರ್ ಅವರು ಅಭ್ಯರ್ಥಿ ಅಂತ ಘೋಷಣೆ ಆಗ್ತಾರೋ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಂತ SR ವಿಶ್ವನಾಥ್ ಅವರಿಗೆ ನಿರಾಸೆ ಆಗಿದೆ. ನಿರಾಸೆಯನ್ನ ಏನ್ ಪ್ರಾರಂಭದ ಹಂತದಿಂದಲೂ ಸುಮಾರು ಒಂದು ತಿಂಗಳಿಂದಲೂ ಡಾಕ್ಟರ್ ಸುಧಾಕರ್ ಅವರು ಅವರ ಮಾತುಗಳು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡೋ ರೀತಿಯಲ್ಲಿ SR ವಿಶ್ವನಾಥ್ ಅವರ ಮಾತುಗಳು ಸಹ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ವು. ಇದೀಗ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಘೋಷಣೆ ಆದ ಕೂಡಲೇ SR ವಿಶ್ವನಾಥ್ ಅವರು ಮತ್ತು ಯಲಹಂಕ ಕ್ಷೇತ್ರದಲ್ಲಿ ಅವರ ಕಾರ್ಯಕರ್ತರು ಗೋ ಬ್ಯಾಕ್ ಡಾಕ್ಟರ್ ಸುಧಾಕರ್ ಅಂತ ಹೇಳಿ ಘೋಷಣೆ ಮಾಡೋದು ಮತ್ತು ಪ್ರತಿಭಟನೆ ಮಾಡಿದ್ದು, ಅವರ ಪ್ರತಿಕೃತಿಯನ್ನು ಧರಿಸಿದ್ದು, ಹಾಗೇನೆ ನೀನಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನೀನ್ ಲಾಯಕ್ಕಿಲ್ಲ ಅಂತ ಹೇಳಿ ಒಂದು ಟ್ರೋಲ್ ಹಾಡನ್ನು ಸಹ ಲೇವಡಿ ರೂಪದಲ್ಲಿ ಪ್ರತಿಭಟನೆಯನ್ನು ನೆನ್ನೆ ಮೊನ್ನೆ ಯಲಹಂಕದ ಕೆಂಪೇಗೌಡ ಸರ್ಕಲ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಯಲಹಂಕದ ಚಿಂಗನಾಯಕನಹಳ್ಳಿಯಲ್ಲಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಕರೆದು ಸಭೆಯಲ್ಲಿ ಮಾತನಾಡಿ ನಂತರ ಮಾಧ್ಯಮಗಳಿಗೆ ಹೇಳ್ಕೊಟ್ಟಂತ ವಿಶ್ವನಾಥ್ ಅವರು ನೇರವಾಗಿ ಹೇಳ್ತಾರೆ, ಸುಧಾಕರ್ ಅವ್ರ ಜೊತೆ ನಾನು ವೇದಿಕೆ ಹಂಚ್ಕೊಳಲ್ಲ, ಸುಧಾಕರ್ ಪರ ನಾನು ಮತ ಪ್ರಚಾರ ಮಾಡಲ್ಲ ಅಂತ. ಅಂದ್ರೆ ಅದರ ಹಿಂದಿನ ಅರ್ಥ ಏನಂತಂದ್ರೆ ನನ್ನ ಬೆಂಬಲ ಸುಧಾಕರ್ಗೆ ಇಲ್ಲ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳಿರ್ತಕ್ಕಂಥದ್ದು. ಅವರೇ ನೇರವಾಗಿ ಸ್ಪಷ್ಟಪಡಿಸ್ತಾರೆ, ನಾನು ನರೇಂದ್ರ ಮೋದಿ ಅವರಿಗೆ ಓಟ್ ಹಾಕ್ತೀನಿ, ನಾನು ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕ್ತೀನಿ, ಸುಧಾಕರ್ ಓಟ್ ಹಾಕಲ್ಲ. ಸುಧಾಕರ್ ಓಟ್ ಹಾಕಲ್ಲ ಯಾಕೆ ಅಂತಂದ್ರೆ ಯಾವ ಕೆಲಸ ಕಾರ್ಯಗಳನ್ನು ಇಟ್ಕೊಂಡು ನಾನು ಮುಂದೆ ಸುಧಾಕರ್ ಅವ್ರ ಪರವಾಗಿ ಮತ ಕೇಳಿ, ಈಗ ನರೇಂದ್ರ ಮೋದಿ ಅವರ ಪರ ಮತ ಕೇಳಲಿಕ್ಕೆ ಹತ್ತಾರು ವಿಷಯಗಳಿದೆ, ಆದ್ರೆ ಸುಧಾಕರ್ ಪರ ಕೇಳಲಿಕ್ಕೆ ಏನ್ ವಿಷಯಗಳಿದೆ ಅಂತಕ್ಕಂಥ ವಿಚಾರವನ್ನ ನೇರವಾಗಿ ಹೇಳಿರ್ತಕ್ಕಂಥದ್ದು. ಬಿಜೆಪಿ ಪಕ್ಷದಲ್ಲಿ ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ಈ ಚಿಕ್ಕಬಳ್ಳಾಪುರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಲಹಂಕದ ಒಂದು, ಬೆಂಗಳೂರು ನಗರದ ಯಲಹಂಕ, ಹಾಗೇನೆ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಮತ್ತು ನೆಲಮಂಗಲ ಮತ್ತು ಚಿಕ್ಕಬಳ್ಳಾಪುರದ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ, ಈ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗ ವಿಶ್ವನಾಥ್ ಅವರ ಪರವಾಗಿ ಒಂದಷ್ಟು ಜನ, ಈಗ ಸುಧಾಕರ್ ಪರವಾಗಿ ಒಂದಷ್ಟು ಜನ ಇದ್ದು, ಈಗ ವಿಶ್ವನಾಥ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ದೊಡ್ಡ ರೀತಿಯಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂತಹ ಅಸಮಾಧಾನದ ಹೊಗೆ ಈಗ ದೊಡ್ಡ ಮಟ್ಟದಲ್ಲಿ ಆಸೆ ಬರ್ತಾ ಇರ್ತಕ್ಕಂಥ ಈ ಹೇಳಿಕೆ ಎಷ್ಟು ಮಟ್ಟಿಗೆ ಈಗ ಮುಂದಿನ ಚುನಾವಣೆಯಲ್ಲಿ ಪ್ರಭಾವ ಬೀರುತ್ತೆ ಅಂತಕ್ಕಂಥ ಮಾತು. ಅದ್ರ ಜೊತೆಗೆ ದೇವನಹಳ್ಳಿ ಇವತ್ತು ಬಿಜೆಪಿ ಕಾರ್ಯಕರ್ತರ ಜೊತೆ ಮಾತನಾಡತಕ್ಕಂಥ ಸುಧಾಕರ್ ಅವರು ಸಹ ಇದು ವಿಶ್ವನಾಥ್ ಅವರ ವೈಯಕ್ತಿಕ ಅಭಿಪ್ರಾಯ, ಪಕ್ಷ ದೊಡ್ಡ ಮಟ್ಟದಲ್ಲಿ ಈ ಅಸಮಾಧಾನ ಹೋಗ್ಲಾಡಿಸುತ್ತೆ, ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಕ್ಕಂಥ ಅಸಮಾಧಾನದಲ್ಲಿ ಅವ್ರ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ಸುಧಾಕರ್ ಹೇಳಿಕೆಯನ್ನು ಸಹ ಈ ನಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸುರೇಶ್ ಬಾಬು.